ಹಾಯ್ ಹೆಲೋ ವೆಲ್ಕಮ್ ಟು ಮಸಿಸ್ಟ್ರೋ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಈಗ ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಅಧ್ಯಯನದ ಮೇಲೆ ಪಾರ್ಟ್ 1 ಪಾರ್ಟ್ 2 ಅಂದರೆ ಭಾಗ 1 ಮತ್ತು ಭಾಗ 2 ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಪ್ಲೈಡ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ದಿವಸ ನಾವು ಇದೇ ಪಾಠಕ್ಕೆ ಸಂಬಂಧಪಟ್ಟಂಥ ಇನ್ನೊಂದಿಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋದು. ಹಾಗಾದರೆ ನೋಡಿ, ಫಸ್ಟ್ ಕ್ವಶನ್ ಏನದ ಅಂತಂದ್ರೆ, ಕೊಟ್ಟಿರುವ ABCD ಆಯತದಲ್ಲಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲೊಂದು ಆಯತ ಕೊಟ್ಟಿದ್ದಾರೆ. ಅದು ಆಯತ ಯಾವುದು ಅಂದ್ರೆ ABCD ಅನ್ನೋ ಒಂದು ಆಯತ ಕೊಟ್ಟಿದ್ದಾರೆ. ಇದ್ರೊಳಗೆ ಯಾವ್ದನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಅವರು, x ಮತ್ತು y ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹಾಗೆ ನಮ್ಗೆ ಇದು ಸಮ್ ಮಾಡ್ಬೇಕಂದ್ರೆ ನಂಗೆ ಆಯತದ ಪ್ರಾಪರ್ಟಿ ಗೊತ್ತಿರ್ಬೇಕು, ಆಯತದ ಲಕ್ಷಣ ಗೊತ್ತಿರ್ಬೇಕು. ಏನು ಆಯತದ ಲಕ್ಷಣ ಅಂತಂದ್ರೆ, ಆಯತದೊಳಗ ಅಭಿಮುಖ ಬಾಹುಗಳ ಅಳತೆಗಳು ಸಮನಾಗಿರ್ತದೆ. ಕರೆಕ್ಟಾ? ಹಾಗಾದ್ರೆ ಅಭಿಮುಖ ಬಾಹುಗಳ ಅಳತೆಗಳು ಸಮನಾಗಿರ್ತದೆ ಅಂತಂದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಯಾವ್ದಿದಾವ ಅಂತ ಗೊತ್ತಿರ್ಬೇಕು. ಹೌದಾ? ಇಲ್ಲಿ ನೋಡಿ, ಇದು DC ಬಾಹುನ. ಈ DC ಬಾಹುಗೆ ಅಭಿಮುಖ ಬಾಹು ಯಾವ್ದದ? AB. ಕರೆಕ್ಟಾ? DC ಬಾಹುಗೆ ಅಭಿಮುಖ ಬಾಹು ಯಾವ್ದು? AB. ಹಾಗಾದ್ರೆ ಇನ್ನೊಂದು ಜೊತೆ ಅಭಿಮುಖ ಬಾಹು ಅದ ಯಾವ್ದು ಹೇಳ್ರಿ? ADಗೆ ಅಭಿಮುಖ ಬಾಹು ಯಾವ್ದು? BC. ಹಾಗಾದ್ರೆ ಅಭಿಮುಖ ಬಾಹುಗಳ ಅಳತೆಗಳು ಏನಿರ್ತಾವೋ ಸಮ ಇರ್ತದೆ. ಈ ಪ್ರಾಪರ್ಟಿ ನಮ್ಗೆ ಗೊತ್ತಿತ್ತು ಅಂದ್ರೆ ಈ ಸಮ್ದು x ಮತ್ತೆ y ಬೆಲೆ ಕಂಡುಹಿಡಿಬಹುದು. ಹಾಗಾದ್ರೆ ನೋಡಿ, ಬರ್ಕೋತೀನಿ ನಾನು ಏನಂದ್ರೆ, ಫಸ್ಟ್ ಈಸ್ DC is equals to AB ಅಂತ ಬರ್ಕೋತೀನಿ. ಬರ್ಕೋಬೋದಾ? ಯಾಕಂದ್ರೆ DC ಎಷ್ಟು ಅಳತೆ ಇರ್ತದಲ್ಲ ಅಷ್ಟೇ AB ಅಳತೆ ಇರ್ತದೆ. ಯಾಕಂದ್ರೆ ಅವೆರಡು ಎಂತ ಬಾಹುಗಳು? ಅಭಿಮುಖ ಬಾಹುಗಳು. ಇನ್ನೊಂದು ಜೊತೆ ಅಭಿಮುಖ ಬಾಹು ಯಾವ್ದು ನೋಡ್ರಿ? AD is equals to BC. ಹಾಗಾದ್ರೆ ಅದನ್ನ ಏನಂತ ಬರ್ಕೋತೀನಿ? BC is equals to AD ಅಂತ ಬರ್ಕೋತೀನಿ. ಕರೆಕ್ಟಾ? ನೋಡ್ರಿ, ಒಂದು ಆಯತದ ಲಕ್ಷಣ ಏನಂತಂದ್ರೆ ಅದ್ರೊಳಗೆ ಅಭಿಮುಖ ಬಾಹುಗಳು ಸಮನಾಗಿರ್ತದೆ. ಅಭಿಮುಖ ಬಾಹುಗಳು ಎಷ್ಟು ಅಳತೆ ಇರ್ತದಲ್ಲ, ಎಕ್ಸಾಂಪಲ್ ಇಲ್ಲಿ ನೋಡ್ರಿ, AB ಅಳತೆ ಎಷ್ಟು ಅಂತ ಹೇಳ್ತಾರ ಅವರು? 30 ಸೆಂಟಿಮೀಟರ್. ಹಾಗಾದ್ರೆ DC ಎಷ್ಟು ಇರ್ತದ? 30 ಸೆಂಟಿಮೀಟರ್ ಇರ್ತದೆ. ಇಲ್ಲಿ ನೋಡ್ರಿ, AD ಅಳತೆ ಎಷ್ಟು ಅಂತ ಹೇಳಿದಾರ? 14 ಸೆಂಟಿಮೀಟರ್. ಆದ್ರೆ BC ಎಷ್ಟು ಇರ್ತದ? 14 ಸೆಂಟಿಮೀಟರ್ ಇರ್ತದ. ಇದು ಏನಂದ್ರೆ ಆಯತದೊಳಗ ಅಭಿಮುಖ ಬಾಹುಗಳ ಅಳತೆಗಳು ಸಮನಾಗಿರ್ತದೆ. ಈಗ ಬರ್ಕೊಂಡು ನೋಡಿ, DC ಅಂದ್ರೆ ಎಷ್ಟಂತ ಕೊಟ್ಟಿದ್ದಾರೆ ಅವರು? x plus y is equals to AB ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 30 ಸೆಂಟಿಮೀಟರ್. ಕರೆಕ್ಟಾ? ಈಗ BC ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, BC ಎಷ್ಟಿದೆ? x minus y is equals to AD ಎಷ್ಟು ಕೊಟ್ಟಿದ್ದಾರೆ? 40. ಕರೆಕ್ಟಾ? ಇದಕ್ಕೇನು ಮಾಡ್ರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಬರ್ಕೋತೀರಿ ಸಮೀಕರಣ 1 ಏನದ? ಸಮೀಕರಣ 1 ಹಂಗಿದ್ರೆ x plus y is equals to 30. ಇನ್ನೊಂದು ಸಮೀಕರಣ ಏನದ? x minus y is equals to 14. ಹೌದಾ? ಹಾಗಾದ್ರೆ ಸಮೀಕರಣ 1 ಸಮೀಕರಣ 2. ಹೌದಾ? ಈ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದೊಳಗೆ ನಾವು 2 ವಿಧಾನದೊಳಗೆ ಸಮೀಕರಣ ಬಿಡಿಸ್ತೀವಿ. ಅದು ಯಾವುದಂತಂದ್ರೆ, ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ. ಈ 2 ವಿಧಾನದೊಳಗೆ ನಾವು ಯಾವುದರ ವಿಧಾನ ತಗೊಂಡು ಈಗ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ, ನಾನು ವರ್ಜಿಸುವ ವಿಧಾನದ ಮುಖಾಂತರ ಬೆಲೆಗಳನ್ನ ಕಂಡುಹಿಡಿದೆ. ಹಾಗಾದ್ರೆ ನೋಡ್ರಿ, ವರ್ಜಿಸುವ ವಿಧಾನ ಏನದ ಅಂತಂದ್ರೆ, ಇಲ್ಲಿ x ಮತ್ತು y ಚರಾಕ್ಷರಗಳ ಇದು ಯಾವುದೇ ಚರಾಕ್ಷರದ ಸಹಗುಣಕಗಳು ಏನಿರ್ಬೇಕು? ಸೇಮ್ ಇರ್ಬೇಕು. ಇಲ್ಲ x ದರ ಸಹಗುಣಕ ಸೇಮ್ ಇರ್ಬೇಕಿಲ್ಲ, y ದರ ಸಹಗುಣಕಗಳು ಸೇಮ್ ಇರ್ಬೇಕು. ಈಗ ಹೇಳ್ರಿ, ಹಾಗಾದ್ರೆ x ದ ಸಹಗುಣಕಗಳು ಸೇಮ್ ಇದಾವ? ಸೇಮ್ ಇದಾವ? ಯಾಕಂದ್ರೆ x ದ ಸಹಗುಣಕ ಏನಿಲ್ಲ ಅಂದ್ರೆ ಏನಿರ್ತದೆ? 1 ಇರ್ತದೆ. ಇಲ್ಲಿನೂ ಏನಿಲ್ಲ ಅಂದ್ರೆ ಏನಿರ್ತದೆ? 1. ಹಾಗಾದ್ರೆ y ದ ಸಹಗುಣಕಗಳು ಸೇಮ್ ಇದಾವ? ಸಹಗುಣಕಗಳು ಸೇಮ್ ಇರೋದ್ರ ಜೊತೆಗೆ ಇನ್ನೊಂದು ಏನಿರ್ಬೇಕು ಹೇಳ್ರಿ, ಆ ಸಹಗುಣಕಗಳನ್ನ ಸೇಮ್ ಮಾಡ್ಕೊಂಡಾದ್ಮೇಲೆ ಅವುಗಳ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋತೀವಿ ನಾವು. ಯಾಕಂತಂದ್ರೆ ಅದ್ರೊಳಗೆ ಯಾವ್ದಾರ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗ್ಬೇಕು ನಮ್ಗೆ. ಹೌದಾ? ಇಲ್ಲ ಆಲ್ರೆಡಿ ನಮ್ಗೆ ಸಹಗುಣಕಗಳು ಸೇಮ್ ಇದಾವ ಅಂತಂದ್ರೆ ಚಿಹ್ನೆ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾವ್ದಾದ್ರು ಚಿಹ್ನೆಗಳು ಬೇರೆ ಬೇರೆ ಇದಾವೆ ಹೇಳ್ರಿ? ಯಾವ್ದಾದ್ರು ಚಿಹ್ನೆಗಳು ಬೇರೆ ಬೇರೆ ಇದಾವು? y ಚಿಹ್ನೆ ಇದಾವೆ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಹಾಗಾದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಾಗಿಲ್ಲ. ಈಗ ಫಸ್ಟ್ ನೋಡ್ರಿ, ಪ್ಲಸ್ 1x ಪ್ಲಸ್ 1x ಎಷ್ಟಾಗ್ತಿದೆ? 2x ಆಯ್ತು. ಗೊತ್ತಾಯ್ತಾ? ಇದು ಸಮೀಕರಣ 1 ಅಂತ ಹೆಸರು ಕೊಟ್ಟಿವಿ, ಇದು ಸಮೀಕರಣ 2. ಆ 2 ಸಮೀಕರಣ ತಗೊಂಡು ನಾವೇನ್ ಮಾಡ್ಬೋದು? ಆದೇಶ ವಿಧಾನ ಮಾಡ್ರಿಲ್ಲ, ವರ್ಜಿಸುವ ವಿಧಾನದ ಮುಖಾಂತರ ನಾವು ಸಮೀಕರಣ ಬಿಡಿಸ್ಬೇಕು. ನಾವೀಗ ಮಾಡ್ತಿರೋದು ಯಾವ್ದಂಗಿದ್ರ? ವರ್ಜಿಸುವ ವಿಧಾನದ ಮುಖಾಂತರ x ಮತ್ತು y ಬೆಲೆ ಕಂಡು ಹಾಕ್ತೀವಿ. ಹಾಗಾದ್ರೆ ವರ್ಜಿಸುವ ವಿಧಾನ ಮಾಡ್ಬೇಕಾದ್ರೆ ಏನ್ ಹೇಳ್ಬೇಕಿತ್ತು ನಮ್ದು? ಆ ಚರಾಕ್ಷರದ ಸಹಗುಣಕಗಳನ್ನ ಸೇಮ್ ಮಾಡ್ಕೋಬೇಕು. ಹೌದಾ? ಬಟ್ ಇಲ್ಲಿ ಆಲ್ರೆಡಿ x ದ ಸಹಗುಣಕಗಳು ಸೇಮ್
ಇದಾವ, ವಾಯ್ದ ಸಗುಣಕಗಳನ್ನು ಸೇಮ್ ಇದಾವ. ಸೇಮ್ ಆದ್ಮೇಲೆ ನಾವೇನ್ ಮಾಡ್ತಿದ್ವಿ ಹೇಳ್ರಿ, ಆ ಚರಾಕ್ಷರದ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಯಾವ್ದ್ರನ್ನಾರ ಒಂದು ಕ್ಯಾನ್ಸಲ್ ಮಾಡ್ಕೋತಿದ್ವಾ. ಬಟ್ ಇಲ್ಲಿ ನೋಡ್ರಿ ವಾಯ್ದ ಆಲ್ರೆಡಿ ಚಿಹ್ನೆಗಳನ್ನು ಚೇಂಜ್ ಇದಾವ, ಹೌದಿಲ್ಲ? ಹಾಗಾದ್ರೆ ನೀವು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡಿ, ಹಾಗಾದ್ರೆ ಇದು ಒಂದು ಎಕ್ಸ್, ಇದು ಒಂದು ಎಕ್ಸ್, ಎಷ್ಟು ಟೋಟಲ್ 2 ಎಕ್ಸ್ ಆಯ್ತಾ. ಹಾಗಾದ್ರೆ ಇವು ಪ್ಲಸ್ ವೈ ಮೈನಸ್ ವೈ ಏನಾಗ್ತಾವ, ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಈಕ್ವಲ್ಸ್ ಟು 30 ಪ್ಲಸ್ 14 ಎಷ್ಟಾಗ್ತದ, 44. ಕರೆಕ್ಟಾ? ಈಗ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು, ಹೌದಿಲ್ಲ? ಎಕ್ಸ್ ನ ಇಲ್ಲೇ ಇಟ್ಕೊರಿ, 44 ಇಲ್ಲೇ ಇರ್ತದ. ಗುಣಾಕಾರ 2 ಇರೋದು ಈಕ್ವಲ್ ಇಂದ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಯ್ತು. ಕರೆಕ್ಟಾ? ಈಗ 2ರಿಂದ ಭಾಗಾಕಾರ ಮಾಡ್ಬೇಕು, ಹೌದಿಲ್ಲ? 2 1 2, 2 2 4, 2 2 4. ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟು ಬಂತು ಇಲ್ಲಿ, 25. ಎಕ್ಸ್ ಬೆಲೆ ಎಷ್ಟು ಬಂತು, 22 ಬಂತು. ಹಾಗಾದ್ರೆ ಎಕ್ಸ್ ಬೆಲೆ ಸಿಕ್ತು. ಈಗ ನಾವು ವಾಯ್ ಬೆಲೆ ಫೈಂಡ್ ಮಾಡ್ಬೋದಾ? ಈಗ ಯಾವ್ದರ ಸಮೀಕರಣದೊಳಗೆ ನೀನು ಎಕ್ಸ್ ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಮಾಡ್ಬೋದು, ವಾಯ್ ಬೆಲೆನ ಹಾಕಿ. ಹಾಗಾದ್ರೆ ಸಮೀಕರಣ 1ರಿಂದ, ಹಾಗಾದ್ರೆ ಸಮೀಕರಣ 1ರಲ್ಲಿ ಆದೇಶಿಸಲ ನಾನು ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆನ ಹಾಕ್ತೀನಿ. ಸಮೀಕರಣ 1ರಲ್ಲಿ ಹಾಗೆ ಸಮೀಕರಣ 1 ಏನದ, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ಸ್ ಟು 30. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ಸ್ ಟು 30. ಎಕ್ಸ್ ಬೆಲೆ ಎಷ್ಟು ಬಂತ, 22 ಪ್ಲಸ್ ವಾಯ್ ಬೆಲೆ ಗೊತ್ತಿಲ್ಲ, ವಾಯ್ ನ ಆಸ್ ಇಟ್ ಈಸ್ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು 30. ದೆನ್ ವಾಯ್ ಇಸ್ ಈಕ್ವಲ್ಸ್ ಟು 30 ಆಲ್ರೆಡಿ ಹೊರಗಿತ್ತು, 22 ಈ ಕಡೆ ತಗೊಂಡ್ಬಂದ್ರೆ ಏನಾಗ್ತದೆ, ಮೈನಸ್ 22. ದೆನ್ ವಾಯ್ ಇಸ್ ಈಕ್ವಲ್ಸ್ ಟು 30 ಮೈನಸ್ 22, 30ರಲ್ಲಿ 22 ಕಳೆದ್ರೆ ಎಷ್ಟು ಬಂದಿದೆ, 2. ಹಾಗಾದ್ರೆ ವಾಯ್ ಬೆಲೆ ಎಷ್ಟು ಬಂತು, ವಾಯ್ ಬೆಲೆ 8, ಎಕ್ಸ್ ಬೆಲೆ 22. ಅರೆ ಮೊದಲು ನಾವೇನು ಹೇಳಿದ್ವಿ ಹೇಳಿ, ಎ ಬಿಗೆ ಅಭಿಮುಖ ಬಾಹು ಡಿ ಸಿ ಅದಾದ್ಮೇಲೆ ಎ ಬಿ 30 ಸೆಂಟಿಮೀಟರ್ ಇದ್ರೆ ಡಿ ಸಿ ಎಷ್ಟು ಇರ್ತದೆ ಅಂತ ಹೇಳಿದ್ವಿ, 30. ಹಾಗಾದ್ರೆ ನೋಡ್ರಿ, ಡಿ ಸಿ ಏನಂತ ಕೊಟ್ಟಿದ್ದಾರೆ ಅವರು, ಎಕ್ಸ್ ಪ್ಲಸ್ ವಾಯ್ ಅಂತ ಕೊಟ್ಟಿದಾರ. ಎಕ್ಸ್ ಬೆಲೆ ಎಷ್ಟು ಬಂದಿದೆ ನಮ್ಗೆ, 22. ವಾಯ್ ಬೆಲೆ ಎಷ್ಟು ಬಂದಿದೆ, 8. 22 ಪ್ಲಸ್ 8 ಎಷ್ಟು ಆಗ್ತದೆ, 30 ಸೆಂಟಿಮೀಟರ್ ಬರ್ತೈತಿ. ಹಾಗಾದ್ರೆ ಎ ಬಿ 30 ಇತ್ತಂದ್ಮೇಲೆ ಡಿ ಸಿ ನ 30 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಇನ್ನೂ ಚೆಕ್ ಮಾಡೋಣ ನಾವು. ಹಾಗಾದ್ರೆ ಎ ಡಿ ಟೋಟಲ್ ಉದ್ದ ಎಷ್ಟೈತಿ ಅಲ್ಲಿ, 14 ಸೆಂಟಿಮೀಟರ್ ಅದ. ಎ ಡಿ ಅಳತೆ ಎಷ್ಟದ, 14 ಸೆಂಟಿಮೀಟರ್ ಅದ. ಹಾಗಾದ್ರೆ ಬಿ ಸಿ 14 ಇರ್ಬೇಕಾ. ನಮ್ಗೆ ಆಲ್ರೆಡಿ ಎಕ್ಸ್ ಮೈನಸ್ ಏನ್ ಕೊಟ್ಟಿದಾರ, ಬಿ ಸಿ ಎಕ್ಸ್ ಮೈನಸ್ ವಾಯ್ ಅಂತ ಕೊಟ್ಟಿದಾರ. ಎಕ್ಸ್ ಮತ್ತೆ ವಾಯ್ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಅಂತಂದ್ರೆ ಎಷ್ಟದ, 22 ಮೈನಸ್ ವಾಯ್ ಅಂತಂದ್ರೆ ಎಷ್ಟದ, 8. 22 8 ಕಳೆದ್ರೆ 14 ಸೆಂಟಿಮೀಟರ್, ಹೌದಿಲ್ಲ? ಹಾಗಾದ್ರೆ ಎ ಡಿ 14 ಐತಿ ಅಂದ್ಮೇಲೆ ಬಿ ಸಿ 14 ಐತಿ. ಹಾಗಾದ್ರೆ ಇದೇನು ಅಂತಂದ್ರೆ ಕ್ಲಾರಿಫಿಕೇಶನ್, ಅಂದ್ರೆ ನಾವು ಮಾಡಿರೋ ಸಮ್ ಕರೆಕ್ಟ್ ಆಗಿತ್ತು ಅಲ್ಲೋ ತಾಳೆ ನೋಡೋದು ಅಂತಾರಲ್ಲ ಅದು. ಎಕ್ಸ್ ಮತ್ತೆ ವಾಯ್ ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡಿದಾಗ್ನು ಡಿ ಸಿ ಎಷ್ಟು ಬರ್ಬೇಕು, ಅಲ್ಲಿನೂ 30 ಸೆಂಟಿಮೀಟರ್ ಬರಬೇಕು. ಎಕ್ಸ್ ಒಳಗೆ ವಾಯ್ ಕಳೆದಾಗ ಅದು ಎಷ್ಟು ಬರಬೇಕು, 14 ಸೆಂಟಿಮೀಟರ್ ಬರಬೇಕು. ಕ್ಲಿಯರಾ? ಹಾಗಾದ್ರೆ ಈ ಸಮ್ ಬರ್ಕೋರಿ. ಬರ್ಕೊಂಡಾದ್ಮೇಲೆ ಇದೇ ತರ ಇನ್ನೊಂದು ಸಮ್ ಹಾಕ್ತೀನಿ ನಾನು. ಎ ಬಿ ಸಿ ಡಿ ಆಯತದಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ಸ್ ಟು 25 ಸೆಂಟಿಮೀಟರ್. ದೆನ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಆದ್ರೆ ಎಕ್ಸ್ ಮತ್ತು ವಾಯ್ ಬೆಲೆನ ಕಂಡುಹಿಡಿ. ಈ ಸಮ್ನ ಈ ವಿಡಿಯೋನ ನೋಡ್ತಾ ಇರೋರು ಇದ್ರ ಬೆಲೆನ ಕಂಡುಹಿಡಿದು ಕಮೆಂಟ್ ಮಾಡಿ.